ನಿರ್ಮಲವಾದ ಮನವೇ ಕರ್ಪೂರ ಮಾರುತಿ. ಫಿಲಮ್ ಅಲ್ಲಿ ಯಾರು ಇಷ್ಟ ನಿಮಗೆ? ರಾಜವರ್ಧ ಬಲ ಇಷ್ಟ ನಮಗೆ. ಆತ ಮಕ್ಕಳು ಅಷ್ಟು ಕೂಡ ನೋವತ್ತಿಗೆ ಹೊಸ್ತ ಮಾಡಕತ್ತೇನಲ್ರಿ ದರ್ಶನ. ಓ ಮುನಿಯ ಓ ಮರಿಯ ಓ ಕೆಂಚ ಓ ಜವರ ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ ಅಣ್ಣ ಸಿದ್ದಪ್ಪ ಜಾಸ್ತಿ ಎದ್ದಳಿ ಎದ್ರು ಎಷ್ಟು 3 ಗಂಟೆ 3 ಎಲ್ಲ ಬೊಗಳ್ತಾ ಇದ್ದಾವೆ. 3:50 3:50 ಆಯ್ತಾ? 3:50 ನಡ್ರಿ 3:50 ಈಗ ಹೋಗೋಣ ಆಚೆ. ಇರಿ ನಾಯಿ ಬರ್ತಾವು. ಈಗ ಆಚೆ ಹೋದ್ರೆ ಮ್ಯಾಕೇಸ್ತವ. ಇಲ್ಲಿ ನೋಡಿ Z+ ಸೆಕ್ಯೂರಿಟಿ ಅಂಕ ಆಯ್ತಾ ಇದೆ. ನಮ್ಮ ಪಕ್ಕನೇ ಮಾಡಿದೆ. ಸರ್ ಅಲ್ಲಿ ಅಡಿಗೆ ಸ್ಟಾರ್ಟ್ ಆಗಿದೆ. ಲೇಡೀಸ್ ಇದ್ದಿದ್ದೀರಾ ಆಲ್ರೆಡಿ? ಅಯ್ಯ ಆಲ್ರೆಡಿ ಬಳತೈತವ್ರೆ ಅಂತ ಅನ್ಸುತ್ತೆ. ಓಕೆ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ಶುಭೋದಯ ನಿಮ್ಗೆಲ್ರಿಗೂ. ಕ್ಷಮೆ ಇರಲಿ, 3:15 ಗಂಟೆ ಲೇಟಾಗಿ ಎದ್ದಿದ್ದೀವಿ. 3 ಗಂಟೆಗೆ ಆಲ್ರೆಡಿ ಎದ್ದಿದ್ದಾರೆ. ನಮ್ಮ ಸಿದ್ದಪ್ಪನವ್ರು ಎದ್ದಿದ್ದಾರೆ, ಅವ್ರ ಮನೆ ಹಿಂಗ್ಸ್ರುಗಳು ಎದ್ದಿದ್ದಾರೆ. ನಾಯಿಗಳಂತೂ ಮಲಗೇ ಇಲ್ಲ, ರಾತ್ರಿ ಎಲ್ಲ ಬೊಗಳ್ತಿದ್ದಾವೆಲ್ಲ. ನೋಡಿ ಹೆಂಗಿದೆ ಅವ್ರ ಲೈಫು. ಮಲ್ಕೋತಾರೆ, ಅದು ನಾಯಿ ಬೊಗಳ್ತವೆ, ಎಲ್ಲ ಕೂಗ್ತಾ ಓಡ್ತಾರೆ ಒಂದು ಕಡೆಗೆ. ಲೈಟ್ ಹಾಕೊಂಡ್ಬಂದು ಮಲ್ಕೋತಾರೆ. ಕಂಟಿನ್ಯೂಸ್ ಆಗಿ ನಾವು ಎಲ್ಲ ಮಲ್ಕೋತೀವಲ್ಲ, ಹಂಗೆ ಮಲಗಿ ಅಭ್ಯಾಸವಿಲ್ಲ ಅವ್ರಿಗೆ. ನಮ್ಮ ಕಡೆ ಈ ಕೋಳಿ ನಿದ್ದೆ ಅಂತಾರೆ, ಸೈಕಲ್ ಗ್ಯಾಪಲ್ಲಿ ನಿದ್ದೆ ಮಾಡೋದು. ಅದ್ರ ಭಾಳ ಎಚ್ಚರಿಕೆ ನಿದ್ದೆ ಅವ್ರದ್ದು. ಯಾಕಂದರೆ ಒಂದು 1000 ಕುರಿಗಳು, ಅದ್ರ ಕೋಟ್ಯಾಂತರ ರೂಪಾಯಿ ವಸ್ತು ಅದು, ಅವ್ರಿಗೆ ಆಸ್ತಿ ಇದು, ಅವ್ರ ದೈವ ಅದು. ಅದನ್ನು ಕಾಯಕ್ಕೆ ನೋಡಿ ಎಷ್ಟು ಕಷ್ಟ ಅವ್ರಿಗೆ ಇಲ್ಲಿ. ಮನೆಗೆ ಹೋಗಿದ್ವಿ ನಾವು, ಬೆಳಗ್ಗೆ ಆಯಿತು. ನಿಮ್ಗೆಲ್ರಿಗೂ ಶುಭೋದಯ. ಸಿದ್ದಪ್ಪನವ್ರು ಏನು ಮಾಡ್ತಾರೆ ನೋಡೋಣ. ಎಷ್ಟು ಗಂಟೆಗೆ ಎದ್ರಿ? 3 ಗಂಟೆಗೆ. 3 ಗಂಟೆಗೆ ಎದ್ಬಿಟ್ಟಿದ್ದೀರಾ? 3 ಗಂಟೆಗೆ ಹೇಳಿ ನೀರು ಹಾಕಿ ಒಂಚೂರು. ಬಿಸಿ ಇದೆ, ಪರವಾಗಿಲ್ಲ. ತಣ್ಣೀರು ಮಾಡೋದಿಲ್ಲ ನೀವು? ಇಲ್ಲ, ತಣ್ಣೀರು ಮಾಡೋದು ಸರ್. ವೆರಿ ನೈಸ್. ಎಂತ ಮಳೆ ಬರಲ್ಲ, ಬಿಸಿನೀರು. ಬನ್ನಿ, ಇಲ್ಲಿ ಲೇಡೀಸು ಏನು ಮಾಡ್ತಾರೆ ನೋಡೋಣ. ಏನು ಸರ್ ಸಮಾಚಾರ? ಏನ್ರಿ ಇದ್ವಿ ನಮ್ಮ ಕೆಲಸ ಮಾಡೋಕ್ರಿ. ಇಲ್ಲಿಂದ ಗೊತ್ತಂದ್ರೆ ನಮ್ಮ ಕೆಲಸ ನಮಗೆ ಅದು ಕೆಲಸ ಆಗ್ತದೆ. ರಾತ್ರಿ ಹೆಂಗೆ ನಿದ್ದೆನೇ ಬರ್ಲಿಲ್ವಲ್ಲ ನಮಗಂತ. ಹೆಂಗೆ ನಿದ್ದೆ ಮಾಡ್ತೀರಿ ನೀವು? ನಾಯಿಗಳು ಬೊಗಳ್ತವೆ, ಓಡ್ತವೆ, ಆ ಕಡೆ ಈ ಕಡೆ ಓಡ್ತವೆ. ಎದ್ದಳದ್ರ ಕಬಸ್ ಅದ್ರಿ ಮತ್ತೆ ಮಕ್ಕಳದು ಹಿಂಗೆ ನೋಡ್ರಿ ನಮ್ಮ ದಿನ ಬಾಳಿ. ಹಾಂ, ರಾತ್ರಿ ಏನಾದ್ರು ಬಂದಿತ್ತಾ? ಕಾಲಗಳ್ರಿ ಕಾಣ್ತಾವ ಬಂದತ್ತವ್ರಿ, ನಾಯಿ ಓಡಿಸಿ ಬಿಡ್ತಾವ. ಬಂದಿರ್ತವೆ, ನಾಯಿ ಓಡಿಸ್ಬಿಡ್ತವೆ. ಬಹುಶಃ ಈ ಕಡೆ ಏನೋ ಸೀರಿಯಸ್ ಘಟನೆ ಆಯ್ತು ಈ ಕಡೆಗೆ. ಮತ್ತೆ ಡ್ಯಾಮ್ ಓಡಿಸೋದ್ರೆ ಇದೆ ನಮ್ಮ ಕೈಗೆ. ನಿಶ್ಚಿಂತೆಯಾಗಿ ಮಲ್ಗಂಗಿಲ್ಲ ಎಲ್ರಿ. ಮತ್ತೆ ಹಂಗ ಪೂರ್ತಿ 6 ಗಂಟೆ ಮಕ್ಕಂದಪ್ಪ ರೀ. ಏನಪ್ಪ ಜಾಸ್ತಿ ಅಡಿಪೆಲ್ಲ ಬಿಡ್ತಾವ. ಒಟ್ಟು ನೀವು ಒಬ್ರು ಇಲ್ದ ಒಬ್ರು ಎದ್ದಿರ್ತೀವಿ. ಬಟ್ಟೆ ರೆಡಿ ನಿಮ್ದು? ಈ ರಕ್ಷಣೆಗಳು ಇದು ಒಮ್ಮೆ ಪೂಜೆ ಆಗಿಂದ ಹಾಕ್ಯಂತದೆ. ಓಹೋ, ಅಮ್ಮ ನಮಸ್ತೆ. ಇದ್ರಾ? ಬೆಳಗಾಯ್ತಾ? ಎಷ್ಟು ಗಂಟೆಗೆ ಇದ್ರಿ? ಎಲ್ಲರೂ ನಾವು 3 ಗಂಟೆಗೆ ಎದ್ಕೊಂತಿರ್ತೀವಿ ನೋಡ್ರಿ. 3 ಓಕೆ. ಮತ್ತೆ ಮಧ್ಯಾಹ್ನ ಮಲ್ಕೋತೀರಾ? ಇಲ್ಲ, ಮಲ್ಗಂಗಿಲ್ಲ. ಸಾಕ ಇಷ್ಟು ನಿದ್ದೆ? ನಾವು ರಾತ್ರಿ 8 ಗಂಟೆಗೆ ಮಕ್ಕೊಂಡ್ಬಿಡ್ತೀವಿ ರೀ. 8 ಗಂಟೆಗೆ ಮಕ್ಕಂದ್ರೆ ಎಷ್ಟೊತ್ತಿನಾಗ ಎದ್ದಿರ್ತೀವಿ. ನಿನ್ನೆ ಒಂದು ಸ್ವಲ್ಪ ಹೊತ್ತಾಗೈತಿ ಮಕ್ಕಂದು. ಹಾಂ ಹಾಂ. ಈಗ ಕೆಲವು ಸಲ ಮಳೆಗಾಲ ಬಂದಾಗ ಬೆಳಗಿನ ಜಾವ ಮಳೆ ಬರ್ತಿರ್ತಲ್ಲ, ಅವಾಗ ಇಷ್ಟ. ಹಾಂ, ಊಟ ರೊಟ್ಟಿ, ಸಂತಿ, ಅನ್ನ, ನೀರು ಕಸಿ ಅಂದ್ರೆ ಮೈ ತೊಕ್ಕನ್ನೋದು ಮಾಡ್ತೀವಿ. ಈಗ ಎಲ್ಲರೂ ಸ್ನಾನ ಮಾಡ್ತೀರಾ? ಎಲ್ಲರೂ ಮಾಡ್ತೀವಿ. ಅಮ್ಮ ನಮಸ್ತೆ. ಅಮ್ಮ ಏನು ನಿಮ್ಮ ಹೆಸರು? ಹಾಂ, ಶ್ರುತಿ. ವಾವ್, ಏನು ಹಂಗೆ ಕಲಿಸ್ತಾ ಇದ್ದೀರಲ್ಲ? ಹಾಂ, ಹಿಟ್ಟು ನಾದ್ತಾ ಇದ್ದೀರಾ? ಏನು ಹಿಟ್ಟಮ್ಮ ಅದು? ಸಜ್ಜಿ ಹಿಟ್ಟು. ಓಕೆ, ಏನು ಸಜ್ಜಿ ರೊಟ್ಟಿನಾ? ಎಷ್ಟು ರೊಟ್ಟಿ ಮಾಡ್ತೀರಾ ಈಗ? 5 ಸೇರು ಅಲ್ಲ, ಟೋಟಲ್ ರೊಟ್ಟಿ ಲೆಕ್ಕ? ರೊಟ್ಟಿ ಲೆಕ್ಕ ಇಲ್ಲ, ಸೇರ್ ಲೆಕ್ಕ. ಓ ಗೈಸ್, ಓಕೆ.
ಮಾಡಿ ಮಾಡಿ. ಒಂದು ಸೇರಿಗೆ 35ರಿಂದ 40 ರೊಟ್ಟಿ. ಒಂದು ಸೇರಿಗೆ 35-40. 4 ಸೇರು ಅಂದರೆ 120 ರೊಟ್ಟಿ. ಇವ್ರು ಮಾಡೋ ಲೆಕ್ಕಕ್ಕೆ ಒಂದು 28-25 ಅಷ್ಟೇ ಆಗ್ತಾವೆ. ಅಂದ್ರೆ ದಪ್ಪ ಮಾಡ್ತಾರಲ್ಲ 100 ರೊಟ್ಟಿ. ಈಗ 100 ರೊಟ್ಟಿ 150 ರೊಟ್ಟಿ ಮಾಡ್ತಾರೆ. ಓ ಮೈ ಗಾಡ್. ನಮ್ಗೆ ನಾವೆಲ್ಲ ಅಡವಿಯಲ್ಲಿ ಊಟ ಮಾಡ್ತೀವಲ್ಲ, ಸ್ವಲ್ಪ ದಪ್ಪ ಇದ್ರೆ ಒಂದು ಉಣಕ್ಕಿಂತ 2 ನೋಡ್ರಿ. ಈ ಹೋಟ್ಲಲ್ಲಿ ಮಾಡ್ತಾರಲ್ಲ ರೊಟ್ಟಿ ತೆಳ್ಳಗೆ ಹಂಗೆ ಮಾಡಂಗಿಲ್ಲ. ಮಾಡಂಗಿಲ್ಲ ಅವು ನಮ್ಗೆ ಈಡಾಗಲ್ರಿ ಅವು. ಒಳಗೆ ಹೋಗೋದು ನಾವು. ಬರ್ರಿ ಬರ್ರಿ. ಎಲ್ಲ ಪೂಜೆ ಸಾಮಾನೆಲ್ಲ ಇದೆ. ಚಾಮುಂಡೇಶ್ವರಿಗೆ ಅಷ್ಟು ಒಂದಾರಿ ಅದು. ಹಂಗೆ ಒಂದೊಂದು ಇರಕ್ಕೆ ಒಂದೊಂದು ಹೆಸರು ಹೆಸರು ಅಷ್ಟು ಒಂದಾದ. ಮೈಸೂರು ಚಾಮುಂಡಿ ಅಂತಂತಾರ. ಶ್ರೀ ದೇವಿ ಮಹಾತ್ಮೆಯ ಮಹಾಗ್ರಂಥ. ಎಷ್ಟು ವರ್ಷದ ಇದೆ ನಿಮ್ಮ ಹತ್ರ ಪುಸ್ತಕ? ಅದು ಇದು 15 ವರ್ಷ ನೋಡ್ರಿ. ಓ 15 ವರ್ಷ ನಡೆಯಕತ್ತಿದ್ರಿ. ಎಲ್ಲ ಆಯುಧಗಳನ್ನು ಕಡಿದಳು. ಈ ಹಿಡಿಯಲು ಮುಂದೆ ಬರುವ ಬಲವುಳ್ಳ ರಾಕ್ಷಸರನ್ನು ತಪ್ಪದೇ ಹೊಡೆದು ಕತ್ತಿಯಿಂದ ಸುತ್ತರಿದು ಪುಡಿ ಮಾಡಿದಳು. ಡಾಲ್ಗಳನ್ನು ಒತ್ತುವವರು ತೊರಗಿದರು. ಕುದುರೆಗಳನ್ನು ಆನೆಗಳು ನಾಶವಾದವು. ಧ್ರುಮಾಕ್ಷನು ದೊಡ್ಡ ಸೈನ್ಯವನ್ನು ಪುಡಿ ಮಾಡಿದಳು. ಆಗ ಸಿಂಹವು ದೇವಿಯ ಯುದ್ಧವನ್ನು ನೋಡುತ್ತಾ ಎದ್ದು ನೆಟ್ಟಗೆ ಸೆಳೆದು ಮೈಯನ್ನು ಅಲ್ಲಾಡಿಸಿ ಕಡಿಯ ಬಾಯನ್ನು ತೆಗೆದು ಗರ್ಜನೆಯನ್ನು ಮಾಡಿ ಕಡಿಯಿತು. ಆರಿತು ಗರ್ಜನೆಯು. ರಾಕ್ಷಸರು ಹೊರಗಿದರಂ ಪರಮೇಶ್ವರಿಯ ವಾಹನವಾದ ಸಿಂಹದ ನಾಶ ಮಾಡುವಿಕೆಯನ್ನು ಏನು ಹೇಳುವುದು? ಒಡೆದಿದ್ದು ಕರೆದಿದ್ದು ಪಾದದಂ ಲೊಡನೆಂ ಬಡೆದಿದ್ದು ಜಿಗಿದಿದ್ದು ತಲೆ ಗಡರಿ ಕಡೆದಿದ್ದು ಚೇರಿದಿದ್ದು ಸೆಳೆದಿದ್ದು ನಕ್ಕಳೆಯಲ್ಲಿ ಮಡಿಗಿನ ರಕ್ತಂ ಕರಳಿನ ದಿಡಗು ಮಜ್ಜಿಯ ಮಾಸಂ ಮೆದುಳಿಂದ ಎಡಬಿಡಲೆಂದೇ ಸೇದಿತು. ಆ ರಣಭೂಮಿಯು ಸಂಭ್ರಮವು. ಕೈ ಉಗುರುಗಳಿಂದ ಹೊಡೆದು ಕೂಡಲೇ ಪಾದದಿಂದ ಬಡಿದಿದ್ದು ಜಗಿದಿದ್ದು ತಲೆಗೆ ಆರಿ ಕಡಿದಿದ್ದು ಚೀರಿ ಸೆಳೆದಿದ್ದು ಆಳವಾದ ನೀರಿನಂತಿರುವ ರಕ್ತದ ಗುಂಡಿಯನ್ನು ಕರುಳಿನ ಪ್ರವಾಸ ಮಜ್ಜಿ ಮಾಸ ಮೆದುಳುಗಳಿಂದ ರಣಭೂಮಿಯು ಸಂಭ್ರಮವು ಸದಾ ಶೋಭಿಸುತ್ತಿತ್ತು. ಸಾನುಭಾವದ ಸುಖ ತಾನೇ ಕೈ ಸೇರು ಅನುಭವಿಸಿದ ಲಿಂಗಕ್ಕೆ ಮನವೊಪ್ಪಿಸಿ ಬೆಳಗಿರೋ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತೆ. ನಾನಾ ಜನ್ಮದ ಕತ್ತಲು ಕಳೆದೊಳೆದು ಮೇಲೆ ಮಾನವ ಜನ್ಮದ ಬೆಳಕಿನಲ್ಲಿ ವೀಣಾ ವಿಷಯದ ಆಸೆ ಹಿಂದುಳಿಸಿ ಗುರುವಿನ ಪಾದವೇ ಗತಿಯೆಂದು ಮನವೊಪ್ಪಿಸಿ ಬೆಳಗೀರಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತೆ. ಏನು ಮಗ? ಜೋಳದ ಸಂಗಟಿ ಹಂಗಂದ್ರೆ ಏನು? ಜೋಳದ ನುಚ್ಚು ಅನ್ನದ ಥರ. ಬಟ್ಟೆ ಎಷ್ಟು ಜೊತೆ ಇದೆ ನಿಮ್ಮ ಹತ್ರ? ಎಲ್ಲರಿಗೆ 2 ಜೊತೆ 3 ಜೊತೆ ಇರ್ತಾರೆ. ಇದೆ.
ಮಳೆ ಬಂದ್ರೆ ಬೇಕೇ ಬೇಕಲ್ರಿ ಎಲ್ಲರಿಗೂ 2 ರೀತಿ 3 ಬರ್ತೈತಿ ಇರ್ತದೆ. ಐರನ್ ಮಾಡಿಟ್ಟಿರ್ತೀರ? ಐರನ್ ಮಾಡಿಸಿರ್ತೀರ? ಇಸ್ತ್ರಿ ಇಲ್ಲಿ ಇಸ್ತ್ರಿ ಮಾಡ್ತಾರೆ ಸುಳ್ರಿ ನಾವು. ಒಗದು ಇರ್ತೀರ, ಒಗದು ಮಾಡಿ ಹಾಕ್ತಾರ, ಮತ್ತು ಮುಂಜಾನೆ ಮುಟ್ಕೊಂಬರೋದು. ಎಲ್ಲ ಮಕ್ಳಿಗೆ ಅಷ್ಟ, ನಮಗೆ ಅಷ್ಟ. ಎಲ್ಲಿ ಓಡಾಡ್ತಿರ್ತಿರಲ್ಲ, ಎಲ್ಲಿ ಹೋಗಿದ್ದೀರಾ? ಇಲ್ಲಿ ನೀರು ಇರ್ತಾವ್ರಿ, ಕೈಲಾದಾಗ ಪಲ್ಯದಾಗ ಪುಳಿ ಚಟ್ನಿಯಾಗ ಎಲ್ಲ ಒಂದು ಹೋಗಿ ಹೋಗ್ಕೊಂಡ್ಬಿಡ್ತಾವೆ. ಒಂದತ್ತಕ್ಕಂತ ಇಲ್ರಿ ಒಟ್ಟ. ಈ ಲೈಟ್ ಹಾಕೊಂಡಿದಿರಲ್ಲ, ಎಲ್ಲಿ ಏನು ವ್ಯವಸ್ಥೆ ಅದಕ್ಕೆ? ಇದು ಬ್ಯಾಟ್ರಿ ಓದಕ್ಕೆ ಮತ್ತೆ ಈಗ ಹೋದ್ವಲ್ರಿ, ಈ ಬ್ಯಾಟ್ರಿ ಅದ ಒಂದು 5-6 ಸಾವಿರ ರೂಪಾಯಿ ಕೊಟ್ಟು ತಂದಿರ್ತಾರೆ. ಚಾರ್ಜ್ ಮಾಡ್ಕೊಂತು ಒಂದು 2 ವರ್ಷ ಬರ್ತೈತಿ. ಮತ್ತೆ ಅದು ಬಲ್ಲಿ ಚೇಂಜ್ ಮಾಡೋದು ಮತ್ತೆ ತರೋದು. ಅಲ್ಲ, ಈ ಬ್ಯಾಟ್ರಿ ತಂದ್ರಲ್ಲ, ಅದನ್ನ ಚಾರ್ಜ್ ಮಾಡೋ ಕರೆಂಟ್ ಎಲ್ಲಿ ಬರುತ್ತೆ ನಿಮಗೆ? ಊರಾಗ ಎಲ್ಲರೂ ಇಟ್ಬೋದು ಎಪ್ಪಣ್ಣ ಅಂದ ಊರಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ತೀರಾ? ಇದು ಹೆಲ್ಮೆಟ್ ಐತಲ್ರಿ, ಹೆಲ್ಮೆಟ್ ಎಲ್ಲ ಕೊಟ್ಟು ಅದಕ್ಕೆ ಚಾರ್ಜ್ ಮಾಡ್ಕೊಂಬಿಡ್ತೀವಿ. ಒಂದು 6 ತಾಸು ಚಾರ್ಜ್ ಆದ್ರೆ ಸಾಕು, ಒಂದು 8-10 ದಿವಸ ಬರ್ತೈತಿ. ಹೌದೇನ್ರಿ? ರಾತ್ರಿ ಬೆಳಗ್ಗೆ 2 ಟೈಮ್ ಬೇಕು. ಈಗ ಅದ್ರ ಮಾತ್ರ ಮತ್ತೊಂದು ಬ್ಯಾಟ್ರಿ ಬಂದೈತಿ. ಈಗ ಬಿಸಿಲಿಗೆ ತಾನೇ ಚಾರ್ಜ್ ಆಗಿಬಿಡ್ತದೆ. ಸೋಲಾರ್ ಬೈಕಿ ಬಂದೈತಿ, ಅದನ್ನ ತರ್ಬೇಕಂತ ಮಾಡಿ ನಾಡಾಗೆ. ಸುಮ್ಮನೆ ಯಾಕಪ್ಪ ಅಲ್ಲಿ ಹೋಗಿ ಇಡೋದಕ್ಕಿಂತ ನಮ್ಮ ಮನೆಗೆ ಇಲ್ಲೇ ಆಗಿಬಿಡ್ತದೆ ಚಾರ್ಜ್ ಅಂತ ಮಾಡಿ ನೋಡ್ಬೇಕು. ಇಲ್ಲ ಊರು ಜನ ಕೇಳಬೇಕು. ಅದಕ್ಕೆ ಮೊಬೈಲ್ ಚಾರ್ಜ್ ಎಲ್ಲ ಹಾಕವ್ರಿ ಸೋಲಾರಿಗೆ. ಎಲ್ಲ ಹಿಟ್ಟೆಲ್ಲ ಇಟ್ಕೊಂಡಿದ್ದೀರಿ? ಹಿಟ್ಟು, ನುಚ್ಚು, ಅಕ್ಕಿ, ಮಂಡಳ, ಬ್ಯಾಳಿ, ಕಾಯಿಪಲ್ಯ ಎಲ್ಲ ಐತಿ ನೋಡ್ರಿ. ಖಾರ, ಉಪ್ಪೆಲ್ಲ ಮನೆಯಿಂದ ಏನಿರ್ತದೆ ಸಂಭ್ರಮ ಎಲ್ಲ ಐತ್ರಿ. ಎಲ್ಲ ಇಲ್ಲಿದೆ. ಒಂದು ಕಡೆ ನೀವು ಶಿಫ್ಟ್ ಆದರೆ ಎಲ್ಲ ತೊಗೊಂಡು ಹೋಗ್ತೀರಾ? ಎಲ್ಲ ತಂದು ಹೋದ್ರೆ. ಈಗ ಏನು ಮಾಡ್ತೀರಿ? ಈಗ ಪೂಜೆ ಆಯ್ತು, ನೆಕ್ಸ್ಟ್ ಏನು? ಈಗ ಆಯ್ತಲ್ರಿ, ಅವ್ರು ವಾರ ಮಾಡ್ತಿರ್ತಾರೆ. ನಾ ಕೂತಂದ್ರಿ ಏನಕ್ಕೆ ಮತ್ತೆ ಒಳ್ಳೆ ಮಕ್ಕೊಂಬಿಡ್ದು ನಾನು. ಅವ್ರು ಮಾಡ್ತಾರೆ ಈಗ ಒಳ್ಳೆಯವರೇ. ಅವು ನನ್ನ ಕೈ ಕಾಯ್ತ್ರಿ. ಈಗ ಕಾಯಕ ಮುಗೀತು ಈಗ ಮತ್ತೆ ಏನಪ್ಪ ಒಟ್ಟು ಹಾಕ್ತು ಅದನ್ನ ಮಾಡ್ತಂದ್ರೆ ಮತ್ತೆ ಬೇಕಾದ್ರೆ ಚಹಾ ಕುಡಿದ್ರಿ ಮತ್ತೆ ನಮ್ಮ ಮುಂಜಾನೆ ಅವಕ್ಕೆ ಆಡೋದು ನೋಡ್ಕೊಂಬರ್ಬೇಕಲ್ರಿ. ಕೈ ತಂದು ಐಡಿ ಬರ್ಬೋದು. ಮೊಬೈಲ್ ಇಟ್ಟಿದ್ರೆ ಒಳ್ಳೆ ಮೊಬೈಲು? ಮೊಬೈಲ್ ಐತಿ. ಏನು ನೋಡ್ತೀರಿ ಅದರಲ್ಲಿ? ಹಂಗೆ ಎಲ್ಲ ಧಾರಾವಾಹಿ ಎಲ್ಲ ನೋಡ್ತೀವಿ, ಧಾರಾವಾಹಿ ನೋಡ್ಕೊತಾರೆ. ಹಂಗೆ ನಮ್ಮ ಮತ್ತೆ ಯಾವ ರೊಕ್ಕದ ಸಮಸ್ಯೆ ಇದ್ರೆ ಅಂಥವೆಲ್ಲ ನೋಡ್ಕೊಂತಾರೆ. ಅವನು ಯೂಟ್ಯೂಬಲ್ಲೇ ನೋಡ್ತೀರಾ? ಯೂಟ್ಯೂಬ್ ನೋಡ್ತಾರೆ. ಯೂಟ್ಯೂಬ್ ನೋಡಕ್ಕೆ ಜಾಣ್ರ. ಏನೋ ತೊಗೊಂಡೋದ್ರು ಅವ್ರು ಮೇಡಮ್? ಜಲ್ಡ್ ಆಗಲಿ ಏನು ತಗೊಂಡು. ಓ, ಶಾಂಪು ಸೋಪಲ್ಲಿ ಇಟ್ಟಿದ್ದೀರಿ? ಎಲ್ಲ ಇದಾವೆ ರೀ. ಸಬ್ಬು ಇದರಿದೆ. ಒಂದು ಬಾಕ್ಸ್ ಅದ ಸಬ್ಬು. ಕಾಮಿಡಿ ನೋಡ್ತೀರಾ? ಕಾಮಿಡಿ ನೋಡ್ತೀವಿ. ಯಾರು ಕಾಮಿಡಿ ನೋಡ್ತೀರಾ? ಅವು ಹಂಗೆ ಯಾವ ನಮಗೆ ಚಲೋ ಬರ್ತಾವ್ರಿ. ನಮ್ಗೆ ಇಲ್ಲಿ ಒಂದು ಹಳ್ಳಿಯಾಗ ದುರ್ಗಪ್ಪ ಕಂಬಳಿ ಅಂತಂದು ಮಾಡ್ತಾನೆ ರೀ. ಅವನ ಬಲ್ಲ ಚೆನ್ನಾಗಿ ಬರ್ತೈತ್ರಿ. ಅವ್ನು ನೋಡಿದೆ ಹೆಚ್ಚು. ಇನ್ನೊಂದು 2 ಹುಡುಗರು ಅವ್ನು ನೋಡಿದೆ ಹೆಚ್ಚು. ಓತಿಗೆ ತಾಗೈತೇನಿಲ್ಲ ನಿನಗ? ಅಲ್ಲೇ ಕದಾಯ್ತು ಎಲ್ಲಿ ಹೊಂಟಿ? ಎಲ್ಲಿಗೆ ಹೋಗ್ಬೇಕು? ಹೊಲಕ್ಕೆ ಹೋಗೋದು ಹೊತ್ತಾಗಿಲ್ಲ, ಆಫೀಸ್ ನೋಡಿ ವ್ಯಾಪಾರಿ ಬಂದೈತಂತ. ಫಿಲಮಲ್ಲಿ ಯಾರು ಇಷ್ಟ ನಿಮಗೆ? ರಾಜಕುಮಾರದ ಬಲ ಇಷ್ಟ ನಮಗೆ. ಆತನ ಮಕ್ಕಳು ಅಷ್ಟು ಗುಣ. ಇನ್ನು ಹೊತ್ತಿಗೆ ಹೊಸ್ತಾಗಿ ಮಾಡಕತ್ತೇನಲ್ರಿ. ಯಾರು? ಎತ್ತರದ ನೋಡ್ರಿ ನಿಮ್ಮತ್ತಾಗ ದರ್ಶನ ಅಂತಂದು ಬರಲ್ರಿ, ಅವ್ನು ನೋಡ್ತಾರೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.